ಕೃಷ್ಣ ಎದಳ ಮೇಲೆ ಇವಾಗ ಎದಳ ಮೇಲೆ ಹೇಳ ಈ ಕತೆ ಹುಟ್ಟಿದ್ದು ನನ್ನ ಒಬ್ಬ ಸ್ನೇಹಿತನ ಮುಖಾಂತರ. ಅವನ ಕತೆ ಅವನ ಲೈಫಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಹೇಳ್ತಾ ಹೋದ. ಒಂದು ಹುಡುಗಿನ ಅವನಿಗೆ ಪ್ರೀತಿಸಿದ್ದು, ಅದೇನಾಯ್ತು ಅದೆಲ್ಲ ಹೇಳ್ತಾ ಹೋಗಿ. ಸೊ ನನ್ನ ಒಳಗಿರೋ ಆ ಡೈರೆಕ್ಟರ್ಗೆ ಆ ವಿಷಯಗಳು ಇಷ್ಟ ಆಗ್ಬಿಟ್ಟು ಅವನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಸೊ ಆವಾಗ ನನಗೆ ಅನಿಸ್ದಾಗ ಸ್ಟಾರ್ಟ್ ಆಯಿತು, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನ ವರ್ಕೌಟ್ ಮಾಡಿದ್ರೆ ಒಳ್ಳೆ ಕತೆ ಆಗ್ಬೋದು ಅಂತ. ಸೊ ಅಲ್ಲಿಂದ ಅದನ್ನ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಆ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಫೈನಲಿ ಸೊ ಒಂದು ವಂಡರ್ಫುಲ್ ಕಥೆಯಾಗಿ ಅದು ರೂಪಾಂತರಗೊಂಡು. ಒಂದು ಟ್ರೂ ಲೈಫ್ ಬೇಸ್ಡ್ ಕಥೆನ ನನಗೆ ಹೇಳಿದ್ರು. ಬೇಸಿಕ್ಲಿ ಕತೆ ಕೇಳಿದ ತಕ್ಷಣ ಫಸ್ಟು ನಮಗೆ ಈ ಕ್ಯಾರೆಕ್ಟ್ರಿಗೆ ಹೀರೋ ಆಗಿ, ಅಂದರೆ ಅವರು ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ಮೆಂಟ್ ಮಾಡಿಕೊಂಡು ಇನ್ನೊಂದು ಸಲ ಪಕ್ಕ ಆದಮೇಲೆ ಹೇಳಿದಾಗ ಒಂದು ಅಜಯ್ ಸೂಟಬಲ್ ಈ ಕ್ಯಾರೆಕ್ಟರ್ಗೆ ಅಂತ. ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ, ನೋಡ್ತಾ ಇದ್ರೆ ಅವ್ರನ್ನ ಎಲ್ಲೂ ಹೀರೋ ಅಂತ ಅನ್ಸೋದೇ ಇಲ್ಲ. ನಮ್ಮ ಹುಡುಗ, ನನ್ನ ಫ್ರೆಂಡ್ ಅನ್ಸುತ್ತೆ ಕೆಲವ್ರಿಗೆ, ಅಥವಾ ನಮ್ಮ ಪಕ್ಕದ ಮನೆ ಹುಡುಗ ಅನ್ಸುತ್ತೆ. ಆ ಥರದ ಒಂದು ಭಾವ ಕ್ರಿಯೇಟ್ ಮಾಡುವಂಥ ಫಿಸಿಕಲ್ ಅಪಿಯರೆನ್ಸ್ ಇರೋ ಒಬ್ಬ ಆ್ಯಕ್ಟರ್ ಬೇಕಾಗಿತ್ತು. ಅಜಯ್ ರಾವ್ನ ನೋಡಿದ್ರೆ ಅದೇ ಅನ್ಸಿದ್ದೆ. ಅಜಯ್ ಅಂದರೆ ಪಕ್ಕ ನಮ್ಮ ಪಕ್ಕದ ಮನೆ ಹುಡುಗರು ಫೀಲ್ ಇದ್ದಾನೆ. ಸರಿ, ಯಾವತ್ತು ತಪ್ಪಾಗಲ್ಲ, ಸರಿನಾ? ಆದ್ರೆ ಗೊತ್ತಿಲ್ಲದೆ ಮಾಡಿದ್ರೆ ಅದು ತಪ್ಪಲ್ಲ ಅಲ್ಲ? ಅಲ್ಲ ಅಲ್ಲೇ ಅಲ್ಲ. ಕಥೆ ಹೇಳಾಗಿ ಅವರು ಅಂದರೆ ಹೇಗೆ ಅನ್ನಿಸ್ತು ಏನಂತ ಕೇಳಿದ್ರೆ ನಾನು ಇಮಿಡಿಯೇಟ್ಲಿ ನನಗೆ ಅದರದ್ದು ಅಭಿಪ್ರಾಯ ಆಗಲಿ ನನ್ನ ಸಜೆಷನ್ಸ್ ಆಗಲಿ ಹೇಳೋಕ್ಕಾಗಿರಲಿಲ್ಲ. ಯಾಕಂದರೆ ಐ ವಾಸ್ ಸ್ಪೀಚ್ಲೆಸ್. ಬಟ್ ಒಂದು ಸಬ್ಕಾನ್ಷಿಯಸ್ಲಿ ಗೊತ್ತಿದ್ದೇನೆಂದರೆ ತುಂಬ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಕಥೆ ಇತ್ತು. ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್. ಅವನು ಹೇಳ್ತಾನೆ, ಒಂದು ಸಲ ಅಲ್ಲಾಗಿದ್ದ 100 ಸಲ ಮೋಸ ಮಾಡು, ಆದರೆ ಪ್ರತಿ ಸಲನೂ ನಾನು ನಿನ್ನ ನಂಬ್ತೀನಿ. ನೀನು ಈಗಲೂ ಬೇಕಾದ್ರೆ ಇನ್ನೇ ಒಂದು ಜೊತೆ ನಾನು ಓಡೋಗು, ನಾನು ಹಣೆ ಬರ ಬೈಕೊಂಡು ಓಡಾಡ್ತೀನಿ, ಆದರೆ ನೀನು ನಗ್ನಗ್ತಾ ಇರೋದನ್ನ ನೋಡೋಕೆ ಆಸೆ ಪಡ್ತೀನಿ ಗೀತಾ. ನನ್ನ ಎದೆಯಲ್ಲಿರೋ ಪ್ರೀತಿ ಮೇಲೆ ನೀನು ಚೆನ್ನಾಗಿರ್ಬೇಕು ಗೀತಾ ಅಂತ ತಕ್ಷಣ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಳ್ತಾ ಇದ್ರೆ ಅಳ್ತಾನೆ ಕೇಳ್ತಾಳೆ, ಯಾಕೋ ನಾನು ಇಷ್ಟು ಪ್ರೀತಿಸ್ತೀಯ? ಕೃಷ್ಣ, ಅದು ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ಗೀತಾ. ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು, ನಿನ್ನನ್ನು ಜೀವನ ಪರ್ಯಂತ ದ್ವೇಷಿಸಬೇಕು ಅಂತ ಎಷ್ಟೆಷ್ಟೋ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ.
ಈ ಗಳಿಗೆಗೆ ನಿನ್ನನ್ನು ಬಿಟ್ಟೋಗಿ 15 ದಿನ 6 ಗಂಟೆ 24 ನಿಮಿಷ ಆಯ್ತು ಗೀತಾ. ಮುಂದೆ ರೈಸ್ ಮಾಡಿ ಬಿಟ್ಬಿಡು ಅಷ್ಟೇ, ಇಳಿಸ್ಲೇಬೇಡ. ರೆಡಿ ಕ್ಯಾಮ್ರಾ ಆಕ್ಷನ್. ಕೃಷ್ಣ 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 ನಾಯಕಿ ಪಾತ್ರಕ್ಕೂ ತುಂಬಾ ನಮ್ಮ ಪಕ್ಕದ ಮನೆ ಹುಡುಗಿ, ಗರ್ಲ್ ನೆಕ್ಸ್ಟ್ ಡೋರ್ ಕೈಂಡ್ ಆಫ್ ಲುಕ್ಸ್ ಇರುವಂಥ ಹುಡುಗಿನೇ ಬೇಕಾಗಿತ್ತು. ನಂಗೆ ನೆನಪಿದೆ, ನಾವು ಹೈದರಾಬಾದ್ ಫಿಲ್ಮ್ ಫೇರ್ ಅವಾರ್ಡ್ ಫಂಕ್ಷನಲ್ಲಿ ನಮ್ಮ ಅವಾರ್ಡ್ ತೊಗೊಂಡು ಹೈದರಾಬಾದ್ ಏರ್ಪೋರ್ಟಿಂದ ಬ್ಯಾಂಗ್ಳೂರ್ ಬರಬೇಕಾದ್ರೆ ಶಶಾಂಕ್ ಸರ್ ಸೆಡ್ ದಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಾವು ರೀಚ್ ಆಗ್ತಿದ್ದ ಹಾಗೆ ಐ ವಿಲ್ ಗಿವ್ ಯು ಎನ್ ಆಫರ್ ಅಂತ. Immediately after some 10 days ಅಂತ ಅನ್ಸುತ್ತೆ, we had a photo session for the film and ಅಲ್ಲಿ ನಾನು ನಮ್ಮ ನಾಯಕಿ ನಟಿ ರಾಧಿಕಾ ಅವ್ರನ್ನ ಮೀಟ್ ಮಾಡಿದೆ. We did rehearsals before the shooting. Completely bound script ಅಂತ ಹೇಳ್ತಾರೆ, ಅಂದರೆ each and every dialogues and the total script of the film was given to us. And ನನಗೆ heroine and main characters again, and we had hired a floor, one flat na hire ಮಾಡಿ we used to have rehearsals where we started to know the characters deeply. ಈಗ ಬ್ಯಾಂಕಿಂದ 3 ಲಕ್ಷ ತಗೊಂಡಿದ್ದೀನಾ, ವರ್ಷದೊಳಗೆ ತೀರ್ಸ್ಬಿಡ್ತೀನಾ, ಆನಂದ್ ಕೆಮಲ್ ಅವರು 10 ಲಕ್ಷ ಕೊಡ್ತಾರಾ, ಮುಂದಿನ ವರ್ಷದೊಳಗೆ ಅದನ್ನು ತೀರ್ಸ್ಬಿಡ್ತೀನಾ, ಅದು 1 ವರ್ಷ 25 ಲಕ್ಷ ಕೊಡ್ತಾರಾ, ಹೀಗೆ ಬಿಸ್ನೆಸ್ ಬೆಳೀತಾ ಹೋಗುತ್ತೆ. ಆ ರಿಹರ್ಸಲ್ನ ಇನ್ನೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ, ಈಗ ಒಂದು ಸಿನಿಮಾ ನಾವು ಯಾವುದೇ ಒಂದು 15 ದಿವಸ ನಾವು ರಿಹರ್ಸಲ್ ಮಾಡಿದ್ವಿ. 15 ದಿವಸಗಳ ರಿಹರ್ಸಲ್ ನಮ್ಮ ಆರ್ಟಿಸ್ಟ್ಗಳಿಗೆ ಏನು ಮಾಡುತ್ತೆ ಅಂದರೆ, ಅದು ಒಂದು ಹ್ಯಾಂಗ್ ಓವರ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ರೆಡಿ, ಚೆನ್ನಾಗಿದೆ, ರೆಡಿ, ರೋಲಿಂಗ್. ನಾನು ಡಾಕ್ಟರ್ ಹತ್ರ ಮಾತಾಡಿದೆ, ಏನು ಸೀರಿಯಸ್ ಇಲ್ಲ ಅಂತೆ, ಅವ್ರಿಗೆ ಆಸ್ತಮ ಇರೋದ್ರಿಂದ ಸ್ವಲ್ಪ ಉಸಿರಾಟ ತೊಂದರೆ ಅಷ್ಟೇ. ಗೀತಾ ಗೀತಾ ಏಯ್, ಏನಿದು ಕಣ್ಣೀರು? ನೋಡು, ನಿನ್ನ ಮುಖಕ್ಕೆ ನಿನ್ನ ಕ್ಯಾರೆಕ್ಟರ್ಗೆ ಲಕ್ಷಣನೇ ಅಲ್ಲ. ಅಮಿತಾಬ್ ಬಚ್ಚನ್ ದಾಳಿ ಬಿಟ್ರೆ ಲಕ್ಷಣ, ಐಶ್ವರ್ಯ ರಾಯ್ ಸೀರೆ ಹಾಕಿದ್ರೆ ಲಕ್ಷಣ, ಮಲ್ಲಿಕಾ ಶ್ರಾವತ್ ಮಿನಿ ಹಾಕಿದ್ರೆ ಲಕ್ಷಣ, ಆಮಿರ್ ಖಾನ್ ಮೀಸೆ ಬೋಳ್ಸಿದ್ರೆ ಲಕ್ಷಣ, ಗೀತಾ ನಗ್ನಗ್ತಾ ಇದ್ರೆ ಲಕ್ಷಣ. ನೋಡಿ, ಅದನ್ನೆಲ್ಲ ಹೇಳ್ತಾ ಇದ್ರೆ ಅದೇ ನಮ್ಗೆ ದೊಡ್ಡ ಥ್ಯಾಂಕ್ಸ್. ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬಾರ್ದು. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಕೃಷ್ಣ ಅಂದರೆ ಅಷ್ಟೇ ಫ್ಲ್ಯಾಟ್ ಆಗಿ ತಾವೀಗೆಲ್ಲ ಮಾತಾಡದೇ ಇದ್ರೆ ಅದೇ ನಮ್ಗೆ ದೊಡ್ಡ ಥ್ಯಾಂಕ್ಸ್. ಜಗ್ಗೇಶ್ ಟೈಮ್ ಅದು. ನಮಗೆ ಯೂಶಲಿ ಇದುವರೆಗೆ ನಾವು ವರ್ಕ್ ಮಾಡೋ ಸಿನಿಮಾದಲ್ಲಿ ಏನಾಗಿರೋದು, ಕಥೆ ಕೇಳಿರ್ತಾ ಇದ್ವಿ, ನಮ್ಮ ಕ್ಯಾರೆಕ್ಟರ್ಸ್ ಗೊತ್ತಿರ್ತಾ ಇತ್ತು. ಇನ್ನೊಂದು ಕ್ಯಾರೆಕ್ಟರಿಂದ ಅಷ್ಟೊಂದು ಡೀಟೇಲಾಗಿ ನಮ್ಗೆ ಗೊತ್ತಿರ್ತಾ ಇರಲಿಲ್ಲ. ವಿ ಹ್ಯಾಡ್ ಎ ಗೆಸ್. ಶೂಟಿಂಗ್ ಸೆಟ್ ಆದಮೇಲೆ ನಮ್ಮ ಸ್ಕ್ರಿಪ್ಟ್ ಬರ್ತಾಯಿತ್ತು, ಡೈಲಾಗ್ಸ್ ಬರ್ತಾಯಿತ್ತು, ತೊಗೊಳ್ತಾ ಇದ್ವಿ. ಕ್ಯಾಮ್ರಾ ಆ್ಯಂಗಲ್, ಕ್ಯಾಮ್ರಾ ಸೆನ್ಸ್, ಲೈಟಿಂಗ್ ಸೆನ್ಸ್, ಡೆಲಿವರ್ ದಿ ಡೈಲಾಗ್ಸ್. ಆ್ಯಂಡ್ ಒಂದಿನ ಮನೆಗೆ ಬಂದಾಗ ನಮಗೆ ಎಲ್ಲೊಂದು ಕಡೆ ಅನಿಸೋದು, ಅವ್ರನ್ನ ಈ ಡೈಲಾಗ್ನ ಈ ಥರ ಹೇಳಿದೆ, ಇದು ಇನ್ನೊಂದು ಥರ ಹೇಳಿದರೆ ಚೆನ್ನಾಗಿರೋದು ಶೆಟ್. ಬಟ್ ದಿ ಟೇಕ್ ಈಸ್ ಗಾನ್, ದಿ ಶೂಟಿಂಗ್ ಡೇ ಇಸ್ ಗಾನ್, ದಿ ಶೆಡ್ಯೂಲ್ ಈಸ್ ಗಾನ್. ಬಟ್ ಕೃಷ್ಣ ಲವ್ ಸ್ಟೋರಿ ರಿಹರ್ಸಲ್ಸ್ ಬೆನಿಫಿಟ್ ಏನಪ್ಪ ಅಂದರೆ, ಅವ್ರು ಎಲ್ಲಿ ಕೂತರು, ಎಲ್ಲಿ ನಿಂತರು, ಅವ್ರು ಏನೇ ಒರಿಜಿನಲ್ ಏನೇ ಆಗಿದ್ರು 15 ದಿವಸಗಳ ರಿಹರ್ಸಲ್ ಅವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ. ಅಂದರೆ ರಿಯಲ್ ಲೈಫಲ್ಲಿ ಏನೇನು ನಡೀತೀವೋ ಅದನ್ನೆಲ್ಲ ನಾವು ಈ ಪಾತ್ರಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋಣ. ಸೊ ಅವರು ಆಟೋಮೆಟಿಕಲಿ ದೇ ವಿಲ್ ಬಿಕಮ್ ದ ಕ್ಯಾರೆಕ್ಟರ್. ಏನು ಅನಿಸ್ತಾ ಇದೆ? ನಾನು ನಿಜವಾಗ್ಲೂ ನನ್ನ ನೋಡಿದ್ರೆ ಪ್ರೀತಿ ಬರುತ್ತಾ ನಿಮಗೆ? ನೀನ್ ಪ್ರೀತಿ ಬೇಡ ಅಂತ ನೀನು ಸ್ಪೆಷಲ್ ಆಕಾಶದಿಂದ ಇಲ್ಲಿ ಬಂದ್ಬಿಟ್ಟಿದ್ಯಾ ನನ್ನ ಮೇಲೆ? ಅಯ್ಯೋ ಪ್ರೀತಿ ಅನಿಸ್ತಾ ಇದೆಯಾ? ತುಂಬಾ ಎಂಜಾಯ್ ಮಾಡಿದೆ ಅಜಯ್ ಜೊತೆ ವರ್ಕ್ ಮಾಡೋದು. ಅಜಯ್ ಐ ಥಿಂಕ್ ಈಸ್ ಅ ವೆರಿ ಸಿಂಪಲ್ ಗಾಯ್.
ನಾನು ಫಸ್ಟ್ ಟೈಮ್ ಅವನ್ನ ಮೀಟ್ ಮಾಡಿದಾಗ ದ ಫಸ್ಟ್ ಥಿಂಗ್ ನನಗೆ ಕಾಣಿಸಿದ್ದು ಅದೇ ದಟ್ ಈಸ್ ಅ ವೆರಿ ಸಿಂಪಲ್ ಗೈ, ಜಾಸ್ತಿ ಮಾತಾಡಲಿಲ್ಲ. ಸೊ ಅಂದ್ಕೊಂಡೆ ದಟ್ ಈಸ್ ಅ ವೆರಿ ಸೈಲೆಂಟ್ ಗೈ, ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಹೇಗಪ್ಪ ಅಂತ ಅನ್ಕೋತಾ ಇದ್ದೆ. ಬಟ್ ಇಟ್ ವಾಸ್ ಟೋಟ್ಲಿ ರಾಂಗ್. ಡ್ಯೂರಿಂಗ್ ರಿಹರ್ಸಲ್ ಟೈಮ್, ಡ್ಯೂರಿಂಗ್ ರೀಡಿಂಗ್ ಟೈಮ್ ನಾನು ಐ ಗಾಟ್ ಟು ನೋ ಹಿಮ್ ಬೆಟರ್. ಆ್ಯಂಡ್ ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಕೋ ಆ್ಯಕ್ಟರ್ಸ್ ಐವ್ ಗಾಟ್. ಜನರಲಿ ಏನಾಗುತ್ತೆ, ಕೋ ಆ್ಯಕ್ಟರ್ಸ್ ಒಳ್ಳೆ ಆ್ಯಕ್ಟರ್ಸ್ ಆಗಿದ್ದರೆ ಆಟೋಮ್ಯಾಟಿಕ್ಲಿ ಹೆಲ್ಪ್ ಅವ್ರ ಕಂಫರ್ಟ್ ಲೆವೆಲ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ರೆಡಿ, ಆ ಡೈಲಾಗ್ ಹೇಳು. ರೆಡಿ ರೆಡಿ ರೋಲಿಂಗ್ ಆಕ್ಷನ್ ಸ್ಟಾರ್ಟ್. ಓಕೆ. ಯಾವುದಾದ್ರೂ ಸೀನಲ್ಲಿ ನನಗೆ ಇಫ್ ಐ ವಾಸ್ ಫೈಂಡಿಂಗ್ ಡಿಫಿಕಲ್ಟಿ, ಹಿ ಯೂಸ್ ಟು ಬಿ ದೇರ್ ಟು ಟೆಲ್ ಮೀ. ಅಂದರೆ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಅಥವಾ ಏನಾದರೂ ಡೂ ಲೈಕ್ ದಿಸ್, ಇಟ್ ವಿಲ್ ಬಿ ಬೆಟರ್, ಅದು ಇದು ಅಂತ. ಟೇಕ್ 5 ಆಕ್ಷನ್. ರೆಡಿ. ಗೀತಾ, ಏನಿದು ನಿನ್ ಕಣ್ಣಲ್ಲಿ ನೀರು? ನಿನ್ ಮುಖಕ್ಕೆ, ನಿನ್ ಕ್ಯಾರೆಕ್ಟರ್ಗೆ ಅದು ಲಕ್ಷಣನೇ ಅಲ್ಲ. ಅಮಿತಾಬ್ ಬಚ್ಚನ್ ದಾಡಿ ಬಿಟ್ರೆ ಲಕ್ಷಣ, ಐಶ್ವರ್ಯ ರಾಯ್ ಸೀರೆ ಹಾಕಿದ್ರೆ ಲಕ್ಷಣ, ಮಲ್ಲಿಕಾ ಶರವತ್ ಮಿನಿ ಹಾಕಿದ್ರೆ ಲಕ್ಷಣ, ಅಂತ ಮೀಸೆ ಬೋಡ್ಸಿದ್ರೆ ಲಕ್ಷಣ, ಗೀತಾ ನಗ್ತಾ ಇದ್ರೆ ಲಕ್ಷಣ. Immediately after photo session, some few days ಆದಮೇಲೆ we started the shooting. Shooting we did for around 60 days. Very hectic schedule actually. ನನಗೆ ಇದುವರೆಗೆ ನಾನು ವರ್ಕ್ ಮಾಡಿರೋ ಫಿಲ್ಮ್ಸ್ಗಿಂತ ಜಾಸ್ತಿ ಎನರ್ಜಿ ಹಾಕಿರೋದು ಆ್ಯಂಡ್ ಜಾಸ್ತಿ ಟೈಮ್ ತೊಗೊಂಡಿರೋದು, ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದು. ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್, ಪ್ರತಿಯೊಂದು ಕ್ಯಾರೆಕ್ಟರ್ ಇಟ್ಸ್ ನಾಟ್ ವೆರಿ ಈಸಿ. ನೀವು ಸುಮ್ಮನೆ ಬಂದರೆ ಶೂಟಿಂಗಲ್ಲಿ ಯು ಟೇಕ್ ದಿ ಡೈಲಾಗ್ಸ್, ಡೆಲಿವರ್ ದಿ ಡೈಲಾಗ್ಸ್. ಇಟ್ ವಾಸ್ ನಾಟ್ ಲೈಕ್ ದಿಸ್. ನೀವು ಬದುಕಬೇಕಾಗಿತ್ತು ಆ ಪಾತ್ರದಲ್ಲಿ. I strongly believe that one film ನನ್ನ ಲೈಫ್ ಲಾಂಗ್ ಮೆಮೊರಿನಲ್ಲಿ that I have worked in this way ಅಂತ. Maybe the first time I have worked in this way. ಮುಂದೆ ನಾನು ಈ ಥರ ಕೆಲಸ ಮಾಡ್ಬೋದು ಗೊತ್ತಿಲ್ಲ, ಬಟ್ this is the first experience ಈ ಥರ ಕೆಲಸ ಮಾಡಿರೋದು. ಸೊ ಇಟ್ ಇಸ್ ವೆರಿ ಹಾರ್ಟ್ ಟಚಿಂಗ್ ಆ್ಯಂಡ್ ಐ ಥಿಂಕ್ ಐ ಚೆರಿಶ್ ದಿಸ್ ಮೂಮೆಂಟ್. ಇದನ್ನು ನಾನು ಸಂಭ್ರಮದಿಂದ ಆಚರಿಸ್ತೀನಿ ಅನ್ಸುತ್ತೆ ಕಂಪ್ಲೀಟ್ಲಿ ಲೈಫ್ ಲಾಂಗ್, ದಟ್ ಐ ಹ್ಯಾವ್ ವರ್ಕ್ಡ್ ವೆರಿ ಪ್ರೊಫೆಷ್ನಲಿ ಇನ್ ದಿಸ್ ಫಿಲ್ಮ್. ಅದೇ ಡಲ್ ಮೂಡಲ್ಲೇ ಹಂಗೆ ಇರ್ತೀಯಾ? ಆಕ್ಷನ್ ಅಂತ ಡೈಲಾಗ್ ಅಂತ ತಕ್ಷಣ ಕೃಷ್ಣ ಇಲ್ಲೇ ನಿಲ್ಸು. ಯಾಕಿತ್ತ ಮನೆ ತನಕ ಬಿಡ್ತೀನಿ, ಮೂವಿಂಗಲ್ಲೇ ಇದೆಲ್ಲ. ಯಾಕಿತ್ತ ಮನೆ ತನಕ ಬಿಡ್ತೀನಿ. ಇಲ್ಲ ಬೇಡ, ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ. ಅರೆ ಬೈಕ್ ಇರುವಾಗ ನಡ್ಕೊಂಡೇ ಹೋಗ್ತೀಯಾ? ನಿಲ್ಸೋದಿಲ್ಲ. ಹೌದಾ? ಓಕೆ. ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಆಫ್ ದಿ ಫಿಲ್ಮ್ ತುಂಬ ತೂಕ ಇರ್ತಕ್ಕಂಥ ಸಬ್ಜೆಕ್ಟ್. ಅಂದರೆ ನೀವು ನಿಜವಾಗ್ಲೂ ಅದನ್ನ ಅರ್ಥ ಮಾಡಿಕೊಂಡ್ರೆ there are several things which can change your life. ರೆಡಿ, ಕ್ಯಾಮರಾ, ಆಕ್ಷನ್. ಎಲ್ಲ ಕಷ್ಟಗಳ ಮಳೆಯ ಬಿಡಿಸು, ಕಲ್ಲೆಲ್ಲ ಸಕ್ಕರೆಯಾಗು, ತೀರ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ.
DBG ಅವರು ಹೇಳಿ. ಇದರಲ್ಲಿ ರವಿವರ್ಮ ಅವರು ಒನ್ ಆಫ್ ಮೈ ಫೇವ್ರೆಟ್ ಫೈಟ್ ಮಾಸ್ಟರ್. ಅವ್ರು ಕಂಪೋಸ್ ಮಾಡಿದ್ದಾರೆ ಎರಡು ಅದ್ಭುತವಾಗಿರ್ತಕ್ಕಂಥ ಒಂದು ಫೈಟ್, ವೆರಿ ಎನಿಗ್ಮ್ಯಾಟಿಕ್, ಪವರ್ಫುಲ್, ಪವರ್ ಪ್ಯಾಕ್ಟ್ ಫೈಟ್. ಅಜಯ್ ಕೂಡ, ನನ್ನ ಕೋ ಆ್ಯಕ್ಟರ್ ಅಜಯ್ ಕೂಡ ತುಂಬ ಏಟ್ ಮಾಡ್ಕೊಂಡಿದ್ದಾನೆ. ಫೈಟ್ ಸೀಕ್ವೆನ್ಸಸ್ ಆಗಲಿ ಅಥವಾ ಈಸ್ ಒನ್ ಪರ್ಸನ್ ಏನೇ ಹೇಳಿದ್ರು ಇಲ್ಲ ಅನ್ನೋ ವರ್ಡ್ ಡಿಕ್ಷನರಿಲೇ ಇಲ್ಲ ಅನ್ಸುತ್ತೆ. ಹ್ಞೂ ಹ್ಞೂ ಅಂತ ಹೇಳಿಬಿಟ್ಟು ಮಾಡ್ತಾನೆ. ಕೆಲವು ಸತಿ ನನಗೆ ಭಯ ಆಗ್ತಿರುತ್ತೆ, ಏನಪ್ಪ ಈ ಹುಡುಗ ಬಿದ್ದರೆ ಏನಾಗ್ಬೋದು ಅಂತ. ಬಟ್ ಹೀ ಈಸ್ ಒನ್ ಪರ್ಸನ್ ಹೂ ನೆವರ್ ಸೇ ನೋ. ಏನಾದರೂ ಅಲ್ಲಿ ಇದು ಜಂಪ್ ಮಾಡಬೇಕು ಅದು ಇದು, ಈಸ್ ಆಲ್ವೇಸ್ ರೆಡಿ. ಸೊ ಅವನು ಸಾಕಷ್ಟು ಏಟ್ ಮಾಡ್ಕೊಂಡಿದ್ದಾನೆ. Sequences, life, risky shots. Action! ಮೆಂಬರ್ ಬರಚುಕಿಯಲ್ಲಿ ತೆಪ್ಪ ಓಡಿಸ್ಬೇಕಾದ್ರೆ ಆ ತೆಪ್ಪ ರಾಕ್ ಮೇಲೆ ಅಂದರೆ ಐ ಮೀನ್ ಜಸ್ಟ್ ಸ್ನ್ಯಾಪ್ಡ್ ಆ್ಯಂಡ್ ನಾನು ನೀರೊಳಗಡೆ ಬಿದ್ದೆ. ಬಟ್ ಐ ಥಿಂಕ್ ರವಿ ವರ್ಮಾ ಅವರ ಅಸಿಸ್ಟೆಂಟ್ಸ್, ಐ ಥಿಂಕ್ ಐ ಶುಡ್ ರಿಯಲಿ ಸೇ ಹ್ಯಾಟ್ಸ್ ಆಫ್ ಟು ದೆಮ್, ಬಿಕಾಸ್ ಆನ್ ಟೈಮ್ ಅವರು ಡೈವನ್ ಮಾಡಿ ನನ್ನನ್ನು ಎಳ್ಕೊಂಡ್ರು. ಇಲ್ಲಾಂದರೆ ಐ ವುಡ್ ಹ್ಯಾವ್ ಜಸ್ಟ್ ಫ್ಲೋಡ್, ಹರಿಯೋ ನೀರಲ್ಲಿ ಐ ವುಡ್ ಹ್ಯಾವ್ ಜಸ್ಟ್ ಫ್ಲೋಡ್. ಬಟ್ ಅವ್ರು ಆನ್ ಟೈಮ್ ಬಂದರು ಆ್ಯಂಡ್ ನಾನು ಎಳ್ಕೊಂಡ್ರು. ಸ್ವಲ್ಪ ಆ ಕಡೆ ಕೂತ್ಕೊಳ್ಳಮ್ಮ, ಆ ಕಡೆ ಊಟ ಹಾಕುವ. ಗಗನಚುಕ್ಕಿ ಫಾಲ್ಸಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ವಾಟರ್ ಚೇಸಿಂಗ್ ಸೀಕ್ವೆನ್ಸ್. ದೂರದಿಂದ ನೋಡಬೇಕಾದ್ರೆ ನಿಮಗೆ ವಾಟರ್ ಕರೆಂಟ್ ಏನಂತ ಗೊತ್ತಾಗಲ್ಲ, ಬಟ್ ಅದರಲ್ಲಿ ಸ್ವಿಮ್ ಮಾಡೋದು ನಿಜವಾಗ್ಲೂ ಕಷ್ಟ. ಯಾಕಂದರೆ ನಿಮಗೆ ಮೇಲಿಂದ ಒಂದು ರಿವರ್ ವಾಟರ್ ಫ್ಲೋಯಿಂಗ್ ಒಂದು ಕಾಣಿಸ್ತಾ ಇದೆ, ಬಟ್ ಎಲ್ಲಿ ಎಷ್ಟು ಆಳ ಇದೆ, ಎಲ್ಲಿ ಕಲ್ಲಿದ್ದಾವೆ ನಿಮಗೆ ಅದ್ರದ್ದು ಊಹೆ ಮಾಡೋದು ಕಷ್ಟ. ಸ್ವಿಮ್ ಮಾಡ್ತಾ ಇರ್ತೀವಿ, ಕಾಲು ಜೋರ ಪಟ 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 ಅಂತ ಹೊಡಿತಾ ಇರ್ತೀವಿ, ಸಡನ್ಲಿ ದರ್ ಇಸ್ ಅ ರಾಕ್. ಸೊ ಇಮಿಡಿಯೇಟ್ಲಿ ನೀವು ಕಲ್ಲಿಗೆ ಹೊಡ್ಕೊಂಡು ಹೋಗ್ತೀರಾ. ಬಟ್ ಒನ್ ಥಿಂಗ್, ಕ್ಯಾಮ್ರಾ ರೋಲಿಂಗ್. ಸೊ ನೀವು ಯು ಕ್ಯಾನ್ ಸೇವ್ ಒನ್ ಮೋರ್ ಟೇಕ್. ಯಾಕಂದರೆ ನಮ್ಮ ಜೊತೆಗೆ ಸುಮಾರು ಜನ ಟೆಕ್ನಿಷಿಯನ್ಸ್ ಕೂಡ ಜಿಬ್ಬೆಲ್ಲ ಇಟ್ಕೊಂಡು ಅಲ್ಲಿ ಬಂದಿದ್ದಾರೆ. ಇಫ್ ಸಂಬಡಿ ಏನಾದರೂ ಮಿಸ್ ಆದ್ರೂ ಅಲ್ಲಿ ದೊಡ್ಡ ಪ್ರಪಾತ ಇದೆ ಎದುರುಗಡೆ. It's showtime. Showtime. Showtime.
ತುಂಬಾ ರಿಸ್ಕಿ ಆಗಿರುವಂಥ ಶಾಟ್ಗಳನ್ನು ತೆಗಿಲೇಬೇಕಿತ್ತು. ದೇರ್ ವಾಸ್ ನೋ ಆಪ್ಷನ್. ಆ ರಿಸ್ಕಿ ಶಾಟ್ಗಳನ್ನು ಆರ್ಟಿಸ್ಟು ಪರ್ಫಾರ್ಮ್ ಮಾಡಲೇಬೇಕು. ಅಲ್ಲಿ அந்த ರಿಸ್ಕಿ ಪ್ಲೇಸ್ಗಳಲ್ಲಿ ನಾವು ಕ್ಯಾಮ್ರಾನ ಇಡಲೇಬೇಕು. ಸೊ ಕ್ಲೈಮ್ಯಾಕ್ಸು ಫ್ಲೋಯಿಂಗ್ ವಾಟರ್ಲೇ ಕ್ಲೈಮ್ಯಾಕ್ಸಿನ ಶೂಟ್ ಮಾಡಬೇಕಾಗಿದ್ದರಿಂದ ಅಲ್ಲಿ ಏನೇನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರುತ್ತೋ, ಯಾಕೆಂದರೆ ಅಲ್ಲಿ ನಾವು ಏನು ಅಸ್ಯೂಮ್ ಮಾಡೋಕ್ಕಾಗಲ್ಲ. ಈಗ ಇಂಡೋರಲ್ಲಿ ಶೂಟಿಂಗ್ ಮಾಡೋದು ಅಂದರೆ ವಿ ಕ್ಯಾನ್ ಅಸ್ಯೂಮ್ ಎವ್ರಿಥಿಂಗ್, ವಾಟ್ ಈಸ್ ವಾಟ್, ಅಲ್ಲಿ ಏನಿರುತ್ತೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಎಲ್ಲದನ್ನು ಅಸ್ಯೂಮ್ ಮಾಡ್ಬೋದು. ಬಟ್ ವೆರಸ್ ವೆನ್ ಗೋ ಟು ದ ಔಟ್ಡೋರ್ಗೆ ಹೋದಾಗ ಅಲ್ಲಿ ಇದಕ್ಕೆ ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಬಂದ ಮೇಲೆ ಗೊತ್ತಾಗೋದು. ಅದು ಬಂದ ಮೇಲೆ ಅದ್ರ ಜೊತೆ ನಾವು ಫೈಟ್ ಮಾಡಿ ಅದನ್ನ ಸಾಲ್ವ್ ಮಾಡಿ, ಆ ಪ್ರಾಬ್ಲಮ್ ಏನೇ ಬಂದರೂ ಅದನ್ನು ಸಾಲ್ವ್ ಮಾಡಿಕೊಂಡು ವಿ ಹ್ಯಾವ್ ಟು ಕಂಟಿನ್ಯೂ ದ ಶೂಟಿಂಗ್. ಸೊ ಅದೊಂದು ಭಯ ಆಯಿತು ಕ್ಲೈಮ್ಯಾಕ್ಸ್ ಮಾಡುವಾಗ ಏನಾಗುತ್ತೋ ಅಂತ. ಸೊ ಅಲ್ಲಿ ಏನೋ ಒಂದಷ್ಟು ಚಿಕ್ಕಪುಟ್ಟ ಅಡೆತಡೆಗಳಾದವು. ಆರ್ಟಿಸ್ಟ್ಗಳು ಅಜಯ್ ಆತನಿಗೆ ಆಲ್ರೆಡಿ ಸ್ವಿಮ್ಮಿಂಗ್ ಗೊತ್ತಿದ್ದರಿಂದ ಆತನು ಸ್ವಲ್ಪ ಸ್ವಿಮ್ಮಿಂಗ್ ವಿಷಯದಲ್ಲಿ ಕಂಫರ್ಟಬಲ್ ಆಗಿದ್ದರಿಂದ ನಮಗೊಂಚೂರು ಈಸಿ ಆಯಿತು. ಆದರೂ ಕೆಲವೊಂದಷ್ಟು ರಿಸ್ಕಿ ಶಾಟ್ಗಳನ್ನು ಹೀರೋ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾವು ದಡದಲ್ಲಿ ನಿಂತಿರ್ತಾ ಇದ್ವಿ. ದಡದಲ್ಲಿ ನಿಂತ್ಕೊಂಡು ಜಸ್ಟ್ ವಾಟರ್ ತಾನೆ, ವಾಟರ್ ಅಲ್ಲಿಂದ ಜಂಪ್ ಮಾಡೋದು, ಸ್ವಿಮ್ ಮಾಡ್ಕೊಂಡು ಹೋಗೋದಂತ. ನೀರಿಗೆ ಇಳಿದವ್ರಿಗೆ ಅಷ್ಟೇ ಗೊತ್ತಾಗುತ್ತೆ ನೀರಿನ ಒಳಗಡೆ ಏನಿದೆ ಅಂತ. ಸೊ ಅದನಿಗೆ ಒಂದಷ್ಟು ನೀರಿನ ಒಳಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಪಾಪ. ಅದನ್ನು ಹೇಳಿಲ್ಲ ನಮಗೂ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾವು ಮೇಲ್ನೋಟಕ್ಕೆ ಎಲ್ಲ ಓಕೆ ನೀಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಸೊ ಪರವಾಗಿಲ್ಲ, ಒಳ್ಳೆ ರಿಸ್ಕ್ ತೊಗೊಂಡೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ನನಗೆ. ಆದರೆ ಆತ ಒರಿಜಿನಲಿ ಏನು ರಿಸ್ಕ್ ತೊಗೊಂಡಿದ್ದ ಅನ್ನೋದು ಆತ ಹೇಳಿದ ಮೇಲೆ ಗೊತ್ತಾಗಿತ್ತು. ಅಂದರೆ ಜಂಪ್, ಕೆಲವು ಡೈವ್ ಸೀನ್ಸ್ ಎಲ್ಲ ಇದೆ, ಜಂಪ್ ಮಾಡಿ ಫ್ಲೋಯಿಂಗ್ ವಾಟರ್ ಇದಕ್ಕಿದ್ದಂಗೆ ನೀರು ಇಳಿತಾ ಇರುತ್ತೆ, ಫೋರ್ಸಿಬಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಕೊಚ್ಕೊಂಡು ಹೋಗುವಾಗ ಎಲ್ಲೋ ಮಧ್ಯದಲ್ಲಿರೋ ಕಲ್ಲು, ಆ ಕಲ್ಲಿಗೆಲ್ಲೋ ಹೋಗಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಥರದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದ್ದಾನೆ ಅಜಯ್. One shot, I think, ನೀರು ಬಂದು ಹಿಂಗೆ ಸ್ಟೀಪಾಗಿ ಹಿಂಗೆ ಬೀಳುತ್ತೆ ಆ್ಯಂಡ್ ದೆನ್ ಅಗೇನ್ ಇಟ್ ಕಂಟಿನ್ಯೂಸ್. ಸೊ ನನಗೆ ಇಲ್ಲಿ ಸ್ವಿಮ್ ಮಾಡ್ಕೊಂಬಂದು ಇದ್ರಲ್ಲಿ ಡೈವ್ ಹೊಡೆದು ಆ್ಯಂಡ್ ಅಗೇನ್ ಐ ಹ್ಯಾಡ್ ಟು ಫ್ಲೋ ಥ್ರೂ ದ್ಯಾಟ್. ಮೇಲ್ನೋಟಕ್ಕೆ ಓಕೆ ಇಟ್ಸ್ ಸಮ್ 3-4 ಫೀಟ್ಸ್ ಸ್ಟೀಪ್ ಈ ಥರ ಅಂತ ನಿಮ್ಗೆ ಅನಿಸುತ್ತೆ ಮೇಲ್ನೋಟಕ್ಕೆ. ಬಟ್ ಆ ನೀರಿನ ರಭಸಕ್ಕೆ ಅದ್ರಲ್ಲಿ ಸ್ವಿಮ್ ಮಾಡಬೇಕಾದ್ರೆ ಐ ಥಿಂಕ್ ನನ್ನ ಬಾಡಿ ವೇಟಿಗೆ ವೆನ್ ಐ ಫ್ಲೋಡ್ ಇನ್ ಟು ದ್ಯಾಟ್ ಸುಮಾರು ಒಂದು 12 ಅಡಿ ಕೆಳಗಡೆ ಹೋಗಿದೆ ನನ್ನ ಬಾಡಿ. ಅಂದರೆ ಸ್ಪೀಡಿಗೆ ಹೇಳ್ಕೊಳ್ಳೋದು ಸರಕ್ ಅಂತೇಳಿ. ಆ ಸ್ಪೀಡಲ್ಲಿ ನಿಮ್ಗೆ ಒಳಗಡೆ ಹೋದಾಗ ನೀರು ಬಬಲ್ಸ್ ಏನು ಕಾಣಿಸ್ತಾ ಇರಲ್ಲ. ಒನ್ ಎಕ್ಸ್ಪೀರಿಯನ್ಸ್, ಸಡನ್ಲಿ ವೆನ್ ಐ ಓಪನ್ ದಿ ಐಸ್ ದೇರ್ ಇಸ್ ಅ ಸ್ಟೀಪ್ ರಾಕ್. ವಿದಿನ್ ಅ ಸೆಕೆಂಡ್ ಐ ಹ್ಯಾಡ್ ಟು ಪುಟ್ ಮೈ ಹ್ಯಾಂಡ್ ಆ್ಯಂಡ್ ಆ ಕೈ ನನ್ನ ತಲೆ ಹಿಂಗೆ ಹೊಡ್ಕೊಳ್ತಿ. ಇಫ್ ನಾಟ್ ದಿ ಹ್ಯಾಂಡ್, ದಿ ಹೆಡ್ ಕ್ರ್ಯಾಕ್ಸ್. I think again it's Krishna, the God who saved everybody, and there are many shots to be remembered. But ultimately on screen, yes, we are very proud that we have done Krishnan love story. Action! ಹೋಗ್ತೀನಿ ಇವಾಗ. ಇಲ್ಲಿ ಆ ಕಡೆ ಇದೆ. ಇಲ್ಲ ಇಳಿರಿ, ಬನ್ನಿ. ಏನಿದು ಕಾಲಿದೆ? ಇಲ್ಲ ನೋಡಿ. ಅಡಾಪ್ಟಿಂಗ್ ದ ಮ್ಯೂಸಿಕ್ ಟು ಎ ಸ್ಕ್ರಿಪ್ಟ್. ಒಂದು ಸ್ಕ್ರಿಪ್ಟ್ಗೆ ಮ್ಯೂಸಿಕ್ನ ಅಡಾಪ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ನಾಲೆಡ್ಜ್ ಬೇಕು ಅದಕ್ಕೆ. ಆಮೇಲೆ ತುಂಬ ರಿಸರ್ಚ್ ಮಾಡಬೇಕು.
ನಡೆಯೋ ಬೆಟ್ಟಿಂಗ್ ಕ್ರಿಕೆಟ್ ಅದುವೇ ಗಲ್ಲಿ ಕ್ರಿಕೆಟ್. ಒಂದು 3 ತಿಂಗಳು ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಒಂದು ಹಾಡು ಚೆನ್ನಾಗಿರುತ್ತೆ, 2 ಹಾಡು ಚೆನ್ನಾಗಿ. ಈ ಸಿನಿಮಾದ ಎಲ್ಲ ಹಾಡುಗಳು ಚೆನ್ನಾಗಿರಬೇಕು. ಒಂದೊಂದು ಸಾಂಗು ಈ ಸಿನಿಮಾದ ಹಾಡುಗಳೇ ಒಂದಕ್ಕೊಂದು ಪೈಪೋಟಿ ನೀಡೋ ಆಗಿರಬೇಕು ಅನ್ನೋದು ಕಾನ್ಸೆಪ್ಟ್ ಆಗಿದೆ. Let's go, come on, it's a sweet game, full of gang and tame. Do not mess up to the team you're playing, cause it's a game war. So you ready guys? Yeah, let's play, come on, come on, come on, come on. ಈಗ ಮೋಸ ಮಾಡಲೆಂದೇ ನೀನು ಬಂದೆ ಅಂತ ಒಂದು ಸಾಂಗ್ ಇದೆ. ಆ ಸಾಂಗು ಏನೇ ಟ್ರೈ ಮಾಡಿದ್ರು ಆ ಸಿಚುವೇಶನ್ಗೆ ನಮಗೆ ಬೇಕಾದಂಥ ಟ್ಯೂನ್ ಸಿಗ್ತಾ ಇರಲಿಲ್ಲ. ಏನು ಮಾಡೋದು ಒಂದು 2 ತಿಂಗಳು ಪ್ರಯತ್ನ ಪಟ್ಟರು ಟ್ಯೂನ್ ಫೈನಲೈಸ್ ಆಗಿರಲಿಲ್ಲ ಆ ಸಿಚುವೇಶನ್ಗೆ. ಏನು ಮಾಡೋದು ಆವಾಗ ಇನ್ನೊಂದು ರಿವರ್ಸ್ ಆರ್ಡ್ರಲ್ಲಿ ಹೋಗೋಣ ಅಂತ ನನಗನ್ಸಿ, ಈಗ ಆ್ಯಸ್ ಎ ಡೈರೆಕ್ಟರ್ ಆಗಿ ನನಗೆ ಆ ಸಾಂಗ್ನ ಕಂಟೆಂಟ್ ಏನು ಬೇಕು ಅನ್ನೋದು ನನಗೆ ಕ್ಲಾರಿಟಿ ಇತ್ತು. ಮತ್ತು ನನಗೂ ಒಂದಷ್ಟು ಹಾಡುಗಳನ್ನ ಬರೆದು ಅಭ್ಯಾಸ ಇದ್ದಿದ್ದರಿಂದ ನೆಕ್ಸ್ಟ್ ಗೋ ಇನ್ ಎ ರಿವರ್ಸ್ ವೇ. ಅಂದರೆ ಹಾಡು ಬರೆದ್ಬಿಡೋಣ ಫಸ್ಟ್, ಇದಕ್ಕೆ ಕಂಟೆಂಟ್ ಏನು ಅನ್ನೋದನ್ನ ಹಾಡು ಬರೆದು ಆ ಹಾಡಿಗೆ ಟ್ಯೂನ್ನ ಕಂಪೋಸ್ ಮಾಡೋಣ ಅಂತ ರಿವರ್ಸ್ ಇದರಲ್ಲಿ ಹೋಗಿದ್ದದು. ಹಾಗಾಗಿ ಫಸ್ಟು ಲಿರಿಕ್ ಬರೆದ್ಬಿಟ್ಟೆ. ಮೋಸ ಮಾಡಲೆಂದೇ ನೀನು ಬಂದೆಯ ಪ್ರೀತಿ ಲಿರಿಕ್ ಬರೆದು ಆ ನಂತರ ಆ ಲಿರಿಕ್ಕಿಗೆ ಸಾಂಗನ್ನು ಕಂಪೋಸ್ ಮಾಡಿದ್ದೆ. ಅದೇ ಒಂದು ಲವ್ ಸ್ಟೋರಿ ಆಗಲಿ ಅಥವಾ ಎನಿ ಎಮೋಷ್ನಲ್ ರಿಲೇಟೆಡ್ ಸಬ್ಜೆಕ್ಟ್ ಆಗಲಿ, ದಿ ಮ್ಯೂಸಿಕ್ ಪ್ಲೇಸ್ ಎ ವೆರಿ ಬಿಗ್ ರೋಲ್ ಇನ್ ದ ಫಿಲ್ಮ್. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ, ನಂಬೋದೇ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಎಂಬ, ನಂಬೋದೇ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಎಂಬ ಪಾಠನ ಹೇಳ ಬಂದೆಯ, ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರಾನೆ ದೂರ, ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನೀನೇನೆ ಎಲ್ಲ ಅಲ್ಲ ನಿನ್ನಿಂದಲೇ ನಾನು ಅಲ್ಲ, ನೀನೇನೆ ಎಲ್ಲ ಅಲ್ಲ ನಿನ್ನಿಂದಲೇ ನಾನು ಅಲ್ಲ, ನೀನಿಲ್ದೆ ನಾನು ಬಾಳುವೆ. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ, ನಂಬೋದೇ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಎಂಬ, ನಂಬೋದೇ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಎಂಬ ಪಾಠನ ಹೇಳ ಬಂದೆಯ, ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರಾನೆ ದೂರ, ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರಾನೆ ದೂರ. ಮಂದಲ್ಪಟ್ಟಿ ಅಂತ ಒಂದು ಹಿಲ್ ಸ್ಟೇಷನ್ ಅಂಥ ಏರಿಯಾದಲ್ಲಿ ನಾವೊಂದು ಮರದ ಸೆಟ್ ಹಾಕಿ ರೈಟ್ ಟ್ರೀನ ಎರೆಕ್ಟ್ ಮಾಡೋದು ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಜಾಬ್ ಫಾರ್ ಮೈ ಆರ್ಟ್ ಡೈರೆಕ್ಟರ್. ಬಿಕಾಸ್ ಓಪನ್ ಏರಿಯಾದಲ್ಲಿ ಡೇ ಟೈಮಲ್ಲಿ ಸ್ವಲ್ಪ ವಿಂಡ್ ಕಮ್ಮಿ ಇದ್ರೂ ಈವ್ನಿಂಗ್ ಆಗ್ತಾ 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 ವಿಂಡ್ ಬ್ಲೋ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಎಷ್ಟೇ ಸ್ಟ್ರಾಂಗ್ ಆಗಿ ಅದನ್ನ ಎರೆಕ್ಟ್ ಮಾಡಿದ್ರು ಆ ಹೊಡೆತಕ್ಕೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ ಇತ್ತು. ಸೊ ಅಷ್ಟೆಲ್ಲ ಆ ಪ್ರಕೃತಿಯ ಜೊತೆ ಫೈಟ್ ಮಾಡಿಕೊಂಡು ಅದು ಅಷ್ಟೆಲ್ಲ ಗಾಳಿ ಇದ್ರೂ ಅದ್ರ ಮಧ್ಯನೂ ನಿಲ್ಲೋ ಹಾಗೆ ತುಂಬ ಸ್ಟ್ರಾಂಗ್ ಆಗಿ ಬೇಸ್ ಎಲ್ಲ ಕ್ರಿಯೇಟ್ ಮಾಡಿ ಆರ್ಟ್ ಡೈರೆಕ್ಟರ್ ಮೋಹನ್ ತುಂಬ ಒಳ್ಳೆ ಸೆಟ್ಟನ್ನ ಎರೆಕ್ಟ್ ಮಾಡಿಕೊಟ್ಟಿದ್ರು. ಇಟ್ಸ್ ಫ್ಯಾಂಟಾಸ್ಟಿಕ್. ಸಿನಿಮಾ ಸ್ಕ್ರೀನ್ ಮೇಲೆ ನೋಡುವಾಗ ಫಸ್ಟ್ ನನಗೆ ಥ್ರಿಲ್ ಆಯಿತು ಆ ಶಾರ್ಟ್ಗಳು ಅದೆಲ್ಲ ನೋಡುವಾಗ. ಮಾಡರ್ನ್ ಕಂಟೆಂಪರರಿ ಸ್ಟೈಲಲ್ಲಿ ಶೂಟ್ ಮಾಡಿರ್ತಕ್ಕಂಥ ಒಂದು ಸಾಂಗ್ ಸಂತೆಯಲ್ಲಿ ನಿಂತರು ಅಂತ.
ಒಂದು ಸೆಟ್ ಸಾಂಗ್ ಇದೆ ನಮ್ಮ ಫ್ರೆಂಡ್ಸ್ ಜೊತೆಗೆ. ಫಸ್ಟ್ ಟೈಮ್ ಹೀರೋ ಈಸ್ ಇನ್ ದಿ ಮೇನ್ ಫೋಕಸ್, ಬಟ್ ಲಿಪ್ ಸಿಂಕ್ ಇಲ್ಲ ಅವನಿಗೆ. ದಿ ಎಂಟೈರ್ ಸಾಂಗ್ ನನಗೆ ಲಿರಿಕ್ಸ್ ಅನ್ನೋದಿಲ್ಲ, ನನಗಾಗಲಿ ಹೀರೋಯಿನಿಗಾಗಲಿ. ಫ್ರೆಂಡ್ಸ್ ಹಾಡ್ತಾ ಇದ್ದಾರೆ. ನನಗೆ ಆ ಥರದ್ದೊಂದು ಮೊದಲನೇ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಆ್ಯಂಡ್ ಇಟ್ ವಾಸ್ ವೆರಿ ಕಲರ್ಫುಲ್. ಆ್ಯಂಡ್ ನನ್ನ ಜೊತೆಗೆ ವರ್ಕ್ ಮಾಡಿರೋ ಫ್ರೆಂಡ್ಸ್ ಕ್ಯಾರೆಕ್ಟರ್ ಎಲ್ಲರೂ ತುಂಬ ಎನರ್ಜೆಟಿಕ್, ಆ್ಯಂಡ್ ದೇ ಆಲ್ಸೋ ಇನ್ವಾಲ್ವ್ಡ್ ದೆಮ್ಸೆಲ್ವ್ಸ್ ವೆರಿ ಮಚ್ ಇನ್ ದಟ್ ಸಾಂಗ್. ಒನ್ ಮೋರ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ ಅಂದರೆ, ಒಂದು ಗಲ್ಲಿ ಕ್ರಿಕೆಟ್ ಒಂದೊಂದು ಸಾಂಗ್ ಇದೆ. ಇನಿಷಿಯಲಿ ನಾವು ಅದು ಸ್ಕ್ರಿಪ್ಟ್ ಮಾಡಿದಾಗ ಇದ್ದಿದ್ದು ಹೇಗಪ್ಪ ಅಂದರೆ ಅದೊಂದು ಫೈಟ್ ಸೀಕ್ವೆನ್ಸ್ ಇತ್ತು. ಹೀರೋ ಇಂಟ್ರೊಡಕ್ಷನ್ ಆದಮೇಲೆ ದೆರ್ ಇಸ್ ಎ ಫೈಟ್ ಸೀಕ್ವೆನ್ಸ್. ಬಟ್ ಅಗೇನ್ ಡೈರೆಕ್ಟರ್ ಆ್ಯಂಡ್ ಅಗೇನ್ ಟೆಕ್ನಿಕಲ್ ಟೀಮ್ ಅವರೆಲ್ಲ ಕೂತ್ಕೊಂಡು ವೈ ನಾಟ್ ಇನ್ ಎ ನ್ಯೂ ಸ್ಟೈಲ್ ಅಂತ ಯೋಚನೆ ಮಾಡಿ ಆ ಫೈಟನ್ನು ಸಾಂಗ್ ಮಾಡಿದ್ರು. ಇಂಡಿಯಾದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಡೆಯೋ ಬೆಟ್ಟಿಂಗ್ ಕ್ರಿಕೆಟ್, ಅದುವೇ ಗಲ್ಲಿ ಕ್ರಿಕೆಟ್. We have to break that trend. Let's go, come on, it's a sweet game, full of gang and tame. Do not mess up to the team you play, cause it's a gang war. Say ready guys, yeah, let's play, come on, come on, come on, come on. ಗಲ್ಲಿ ಗಲ್ಲಿಯಲ್ಲಿ ನೀವು ಸುತ್ತಿ ಬಂದರು, ಕ್ರಿಕೆಟ್ ಕ್ರಿಕೆಟ್ ಅಂತ ಬಾಯ್ ಬಿಡುವ ಹುಚ್ಚರು, ದುಡ್ಡು ಕಟ್ಟಿ ಆಟವನ್ನು ಆಡುತ್ತಾರೆ, ಗೆಲ್ಲೋದಕ್ಕೆ ತುಂಬಾ ಕಷ್ಟಪಡುತ್ತಾರೆ. ಒಮ್ಮೆ ದುಡ್ಡಿಗಾಗಿ, ಒಮ್ಮೆ ಕ್ರೇಜಿಗಾಗಿ, ಒಮ್ಮೆ ಜಾಲಿಗಾಗಿ, ಒಮ್ಮೆ ಹೈಪಾಸ್ಗಾಗಿ, ಒಮ್ಮೆ ಸೇಡಿಗಾಗಿ, ಒಮ್ಮೆ ಪ್ರೆಸ್ಟೀಜ್ಗಾಗಿ. ನೋಡಿದ್ದು ಫಸ್ಟ್ ಟೈಮ್ ಅಂದರೆ ಯೂಶಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಡ್ಯಾನ್ಸ್ ಮಾಡಬೇಕಾದ್ರೆ ಫೈಟ್ ಮಾಸ್ಟರ್ ಕೆಲಸ ಇರಲ್ಲ, ಫೈಟ್ ಮಾಸ್ಟರ್ ಮಾಡಬೇಕಾದ್ರೆ ಡ್ಯಾನ್ಸ್ ಮಾಸ್ಟರ್ ಇರಲ್ಲ. ಬಟ್ ಇಲ್ಲಿ ಫೈಟ್ ಮಾಸ್ಟರ್ ಆ್ಯಂಡ್ ದಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಇಬ್ಬರು ಸೇರಿ ಮಾಡಿರೋ ಸಾಂಗ್. ಬಿಕಾಸ್ ಸಾಂಗಲ್ಲಿ ಮ್ಯೂಸಿಕಲ್ ಪಾರ್ಟ್ ಕಟಿಂಗ್ಸ್ ಹರ್ಷ ಮಾಡ್ತಾಯಿದ್ರು ನಮ್ಮ ಡ್ಯಾನ್ಸ್ ಮಾಸ್ಟರ್, ಆ್ಯಂಡ್ ದಿ ಫೈಟ್ ಸೀಕ್ವೆನ್ಸ್ ರವಿ ವರ್ಮ ನಮ್ಮ ಫೈಟ್ ಮಾಸ್ಟರ್.
ಧೈರ್ಯ ಹೊಡಿಬೇಕು ಒಂದು ಧೈರ್ಯ ಇದ್ರೆ ಒಂದು ಗೀತಿಂಗ್ ನೋಡ್ತೀನಿ ಹೊಡೆದ ಏಯ್ ಅವಳು ನನ್ನ ಕಸ್ಟಮರ್ ಕಣ ಅವಳು ನನ್ನ ಕಸ್ಟಮರ್ ಕಣ ಕಸ್ಟಮರ್ ನನ್ನ ಹೋಟೆಲ್ ಕಸ್ಟಮರ್ ಅದಕ್ಕೆ ಬಗ್ಗೆ ಡಬಲ್ ಮೀನಿಂಗ್ ಮಾತಾಡ್ತೀಯ ಅದೇನಾ ಹೌದು ಅಣ್ಣ ಕಣ್ಣು ಹಾಕದ್ಮೇಲೆ ಮುಗಿದಾಯ್ತು ಅತ್ತಿಗೆ ಆದಂಗೆನೆ ಅಣ್ಣ ಕಣ್ಣು ಹಾಕದ್ಮೇಲೆ ಮುಗೀತು ಅಕ್ಕ ಅತ್ತಿಗೆ ಆದಂಗೆನೆ ಬೇರೆ ಕ್ಯಾಟಗರಿ ಆಫ್ ಟ್ಯೂನ್ಸ್ ನ ಸೆಲೆಕ್ಟ್ ಮಾಡಿ ಕಾಯ್ಕಿನವ್ರಿಗೆ ಬರೆಯುವಾಗ್ಲೂ ಅದನ್ನೇ ಹೇಳಿದೆ ನೀವು ಏನು ಬರೀತಿರಲ್ಲ ಅದಕ್ಕಿಂತ ಬೇರೆ ಆದ ರೀತಿನಲ್ಲಿ ಸಾಂಗ್ನ ಬರ್ಕೊಡ್ಬೇಕು ಬೇರೆ ನಿಮ್ಗೇನೆ ಫ್ರೆಶ್ ಅನ್ನಿಸ್ಬೇಕು ಬಟ್ ನಮ್ಗಲ್ಲ ಈಗ ನೀವು ಎಲ್ಲರಿಗೂ ಬರೆದಿರೋ ಬೇರೆ ಹಾಡುಗಳಿಗೂ ಈ ಹಾಡುಗಳು ಕಂಪೇರ್ ಮಾಡಿದ್ರೆ ನಾನು ಏನೋ ಬೇರೆ ಸ್ವಲ್ಪ ಟ್ರೈ ಮಾಡಿದ್ದೀನಿ ಅಂತ ನಿಮಗೆ ಫಸ್ಟ್ ಫೀಲ್ ಆಗೋಂಗಿರ್ಬೇಕು ಸರ್ ಅನ್ನೋದು ನನ್ನ ಫಸ್ಟ್ ರಿಕ್ವೆಸ್ಟ್ ಆಗುತ್ತೆ ಅವರು ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಬೇರೆ ಥರದ ಸಾಂಗ್ಸ್ ಬರ್ದಿದ್ದಾರೆ ಯೂಶುವಲ್ ಆ್ಯಕ್ಚುಲಿ ಒಂದೊಂದು ಕ್ಷಣ ಕನ್ಫ್ಯೂಸ್ ಆಗುತ್ತೆ ಇದು ಕಾಯ್ಕಿನವ್ರು ಬರ್ದಿರೋದಾ ಅಂತ ಹಾಗನ್ಸುತ್ತೆ ಫೈನಲ್ ಔಟ್ಪುಟ್ ನೋಡಿದ್ರೆ ಇಟ್ ಈಸ್ ವಂಡರ್ಫುಲ್. ಇದಕ್ಕಿಂತ ಬೆಸ್ಟ್ ಲೈನ್ ಬರೆಯಕ್ಕೆ ಸಾಧ್ಯನೇ ಇಲ್ಲ ಈ ಹಾಡಿಗೆ ಈ ಸಿಚುಯೇಷನ್. ಇದು ಇನ್ನೊಂದು ಅದು ಹೇಳಿದಲ್ಲ ಅದು ಮೊದಲು ನಾನೇನು ಬರ್ತಿದ್ದೆ ನನಗೆ ಮ್ಯೂಸಿಕಲ್ ಗೊತ್ತಿಲ್ಲ. ನೀನಾಡದ ಮಾತು ನನ್ನಲ್ಲಿದೆ, ನಾ ಕಾಣದ ಸ್ವಪ್ನ ನಿನ್ನಲ್ಲಿದೆ, ಅಥವಾ ನಾ ಕಾಣುವ ಸ್ವಪ್ನ ನಿನ್ನಲ್ಲಿದೆ ಅಂತಿತ್ತದು. ನಾನು ಕಾಣ್ತಾ ಇರೋ ನೀವು ನಿನ್ನೊಳಗಿದೆ ಅಂತ. ಬಟ್ ಅಲ್ಲಿ 4 ಜಾಗ ಇಲ್ಲ ಅಲ್ಲಿ. ಹೀಗಾಗಿ ಆಮೇಲೆ ಅದು ಈಗ ಸ್ವಲ್ಪ ಡಮ್ಮಿ ಥರ ಮೂಡುವ ಹಾಡು ಅಂತ ಆಗಿದೆ ಅದು. ಇಟ್ಸ್ ಗುಡಿ. ಅದ್ರ ಬದಲು ನಾವೀಗ ಮಾತಾಡ್ತಾ ಇದ್ವಿ, ನೀನಾಡದ ಮಾತು ನನ್ನಲ್ಲಿದೆ, ಕಾಡುವ ಸ್ವಪ್ನ ನಿನ್ನಲ್ಲಿದೆ, ಅಥವಾ ಮೂಡುವ ಸ್ವಪ್ನ ನಿನ್ನಲ್ಲಿದೆ. ಒಂದು ಸ್ವಪ್ನ ಮೂಡ್ತಾ ಇದೆ. ನಿನ್ನ ಬಿಟ್ಟೀಗ ನನಗೇನೂ ಗೊತ್ತಿಲ್ಲ, ಹೇಳುತ್ತಾ ನಾನಾದೆ ಇನ್ನೂ ಭಾವುಕ, ನೀನು ಕಣ್ಣುಜ್ಜಿ ಮತ್ತೊಮ್ಮೆ ನೋಡೀಗ, ಈಗಂತೂ ಈ ಲೋಕ ಇನ್ನೂ ರೋಚಕ, ಪ್ರತಿಯೊಂದು ಕ್ಷಣದಲ್ಲೂ ತಂಗಾರಿ ಅಲೆಯಲ್ಲೂ ಒಂದಾಗಿ ಗೀಚೋಣ ನಾವೀಗಲೇ ಈ ಪ್ರೇಮದ ದಾಖಲೆ. ನೀನಾಡದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ. ಗರುಡ ಅಂತಾರೆ, ರಿಗ್ ಅಂತಾರೆ. ಇದು ವ್ಯಾಕ್ಯೂಮ್ ಇಂದ ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೆ ನಮ್ಮ ಜೊತೆ ಕ್ಯಾಮ್ರಾ ಫಾಲೋ ಮಾಡೋದು. ಸೊ ಇದನ್ನು ಫಿಕ್ಸ್ ಮಾಡ್ತೀನಿ, ಇದನ್ನು ಕಂಡು ಹಿಡಿದಿದ್ದು ನಾನು. ಸ್ಕ್ರಿಪ್ಟ್ ಮಾಡುವಾಗ ಏನು ಅಂದರೆ ಎವ್ರಿಥಿಂಗ್ ಈಸ್ ಇಮ್ಯಾಜಿನೇಷನ್. ನಾವು ಎಲ್ಲವನ್ನು ಊಹೆ ಮಾಡಬೇಕು. ಇದು ಹೀಗಿರುತ್ತೆ, ಲೊಕೇಶನ್ ಹೀಗಿರುತ್ತೆ, ಹಾಗಿರುತ್ತೆ, ಕಾಸ್ಟ್ಯೂಮ್ ಹೀಗಿರುತ್ತೆ, ಆರ್ಟಿಸ್ಟ್ ಹೀಗೆ ಪರ್ಫಾರ್ಮ್ ಮಾಡ್ಬೋದು, ಎಲ್ಲವನ್ನು ಊಹೆ ಮಾಡಿ ಅಲ್ಲಿ ಒಂದು ಮೂಡ್ ಕ್ರಿಯೇಟ್ ಮಾಡಿಕೊಂಡು ಈ ಮೂಡ್ ಇರಬಹುದು ಅನ್ನೋದು ಎಲ್ಲವೂ ಕಲ್ಪನೆಯಲ್ಲೇ ಇರುತ್ತೆ. ಆದರೆ ಎಡಿಟಿಂಗ್ ಟೇಬಲ್ ಮೇಲೆ ಬಂದಾಗ ಎಲ್ಲವೂ ವಾಸ್ತವ ಅಂದರೆ ಏನು ಇದೆಯಲ್ವ ಎಲ್ಲ ಕಣ್ಮುಂದೆ ಇರುತ್ತೆ. ಆ ಲೊಕೇಶನ್ ಏನು, ಸೀನ್ ಏನು, ಆರ್ಟಿಸ್ಟ್ ಏನು ಪರ್ಫಾರ್ಮ್ ಮಾಡಿದ್ದಾನೆ, ಆ ಫ್ಲೋನಲ್ಲಿ ನೋಡುವಾಗ ಆ ಕಥೆಯ ಮೂಡೇನು ಎಲ್ಲವೂ ಅಲ್ಲಿ ಟೇಬಲ್ ಮೇಲೆ ಬಿದ್ದಿರುತ್ತೆ. ಅಲ್ಲಿ ಎಲ್ಲವನ್ನು ಇಟ್ಕೊಂಡು ಆ ವಾಸ್ತವ ಏನೇನಿದೆ ಅದನ್ನೆಲ್ಲ ಇಟ್ಕೊಂಡು ಅದನ್ನು ಆರ್ಡ್ರ್ ಮಾಡಿ ಅದರಲ್ಲಿ ಒಂದು ಟೆಂಪೋ, ಸಿನಿಮಾದ ಟೆಂಪೋ ಏನು ಅನ್ನೋದನ್ನು ಫಿಕ್ಸ್ ಮಾಡಬೇಕಂದ್ರೆ ಸಿನಿಮಾದ ಓಟ ಹೇಗಿರಬೇಕು, ಅದರ ನಿರೂಪಣಾ ಶೈಲಿ ಹೇಗಿರಬೇಕು, ಅದು ಎಷ್ಟು ಸ್ಟೈಲಿಶ್ ಆಗಿರಬೇಕು ಅನ್ನೋದನ್ನು ಅದು ಡಿಸೈಡ್ ಆಗೋದು ಎಡಿಟಿಂಗ್ ಟೇಬಲ್ ಮೇಲೆ. ಸೊ ಮೋಸ್ಟ್ ಕ್ರೂಷಿಯಲ್ ಜಾಬ್ ಆ್ಯಕ್ಚುಲಿ. ಅದನ್ನು ನಮ್ಮ ಎಡಿಟರ್ ಪ್ರಕಾಶ್ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಹೇಳಿದ್ದಿನ ಸೋಮವಾರ ಮೊದಲನೇ ಸಾರಿ ಪಾನಿಪುರಿ ತಿಂದಿನ, ಮಂಗಳವಾರ ನಿನ್ನನ್ನು ನೋಡಿ ನಕ್ಕಿದ್ದಿನ, ಬುಧವಾರ ನಿನ್ನನ್ನು ಪ್ರೀತಿನ ಒಪ್ಪಿದ್ದಿನ, ಗುರುವಾರ ನಾನು ನಿನ್ನ ಮೊದಲನೇ ಸಾರಿ ನೋಡಿದ್ದಿನ, ಶುಕ್ರವಾರ ನಿನ್ನನ್ನು ಬಿಟ್ಟು ಹೋದಿನ, ಶನಿವಾರ ನಿನ್ನ ಮತ್ತೆ ಸಿಕ್ಕಿದ್ದಿನ. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಮನಸ್ಸು ಬರೀ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇರತ್ತೆ ಗೀತಾ.
ಆ್ಯಂಡ್ ಈವನ್ ದಿ ಡಬ್ಬಿಂಗ್ ಪಾರ್ಟ್ ಆಲ್ಸೋ. ಡಬ್ಬಿಂಗ್ ಮಾಡಬೇಕಾದ್ರೂ ಸುಮಾರು ಉಸಿರು ತೊಗೊಳ್ಳೋದಿದ್ದಾವೆ, ಕತ್ತ ಕಡೆ ಹಾಕೋದು, ಏನೇನೋ ಚಿಕ್ಕ ಪುಟ್ಟ ಸ್ಮಾಲ್ ಸೌಂಡ್ಸ್ ಗಂಟ್ಲದಿಂದ ಅದು ವೇದನೆಯನ್ನು ವ್ಯಕ್ತಪಡಿಸ್ಕೊಂಥ ಒಂದು ಸೌಂಡ್ಗಳು ಆಗ್ಬೋದು. ಮೊದಲನೇ ಸಾರಿ ಪಾನಿಪುರಿ ತಿಂದಿನ, ಗುರುವಾರ ನಿನ್ನನ್ನು ನಕ್ಕಿದ್ದಿನ, ಗುರುವಾರ ನಿನ್ನ ಪ್ರೀತಿನ ಒಪ್ಪಿದ್ದಿನ, ಗುರುವಾರ ನಾನು ನಿನ್ನ ಮೊದಲನೇ ಸಾರಿ ನೋಡಿದ್ದಿನ, ಶುಕ್ರವಾರ ನಿನ್ನನ್ನು ಬಿಟ್ಟಿದ್ದಿನ, ಶನಿವಾರ ನಿನ್ನನ್ನು ಮತ್ತೆ ಸಿಕ್ಕಿದ್ದಿನ. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಮನಸ್ಸು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರತ್ತೆ ಗೀತಾ. ನಿಂಗೆ ಇದ್ರು ಹುಚ್ಚ ಅನ್ಸ್ಕೊಂಡ್ರು, ಕೆಟ್ಟೋದ್ರು, ಕೆಟ್ಟ ಹಿಡಿದೋದ್ರು, ಯಾವುದೇ ಸಾಲ ಸರಿ ನೀನು ನನಗೆ ಬೇಕು ಗೀತಾ, ನೀನು ಬೇಕು. ದೂರಾಗ ಮಾತಾಡಬೇಡ ಪ್ಲೀಸ್. ಕೃಷ್ಣ ಎದಳ ಮೇಲೆ ಇವಾಗ ಎದಳ ಮೇಲೆ ಹೇಳ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ ನೆನಪನೆ ನೆಯುವೆ ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ